ಬೇವ. ಅಯ್ಯಯ್ಯ ತಯಾರಾದೆ ಅಲ್ಲ, ಚಲೋ ಆತಪ್ಪ ಚಲೋ ಆತ. ಏನು ಚಾ ಮಾಡಿಕೊಟ್ಲ, ಏನು ಚಾ ಬ್ರೆಡ್ ತಿಂದಿಯಾ, ಬಿಸ್ಕಿಟ್ ತಿಂದಿಯಾ? ಹೊಂಟೆ ಅಲ್ಲಪ್ಪ, ಚಲೋ ಆತು ಬಿಡು. ಏನು ನಾಷ್ಟನ ಮಾಡ್ಯಾಳ? ಎಲ್ಲಿ ಇದು ಚಾ, ಎಲ್ಲಿದು ನಾಷ್ಟ ನಿನಗ? ಆಕಿ ಎದ್ದೇ ಇಲ್ಲ. ನಿನ್ನೆ ತಾನು ಹೋಗಿ ಒಣ ಮಕ್ಕೊಂಡಾಕಿ, ನಾನು ಇಲ್ಲೇ ಮಕ್ಕೊಂಡೀನಿ ಹೊರಗೆ ಪಲ್ಲಂಗದ ಮ್ಯಾಗ. ಆಕಿ ಬಾಗ್ಲೂ ತೆಗ್ದಿಲ್ಲ. ಎಷ್ಟು ಬಾಗ್ಲು ಬಡ್ದು ಸಾಕಾಗೊತ್ತು. ಅಯ್ಯಯ್ಯ ಅಲ್ಲಲ್ಲ, ಕಾರ್ಯ ಐತಂತಂದ ನಾವು ಅಲ್ಲಿ ಕಟ್ಟಿ ಮ್ಯಾಗ ಹೊರ ಮಕ್ಕೊಂಡಿವಿ, ನೀನೇನು ಹಿಂಗೆ ಹೇಳಕತ್ತೀಯಲ್ಲ? ಏನನ ನೋಡು, ನೀವು ಕಾರ್ಯ ಐತಂತಂದು ಆರ್ತಿ ಗಿರ್ತಿ ಮಾಡಿದ್ರೆ ನಾನು ಏನು ಸೀರೆ ಉಟ್ಕೊಂಡಿದ್ಲಲ್ಲ, ಸೀರೆ ಬದಲು ಮಾಡಿ ನಾನು ಬೇರೆ ಹಂಗೆ ಕೆಂತ ನಂಗೆ ಡಿಜಿ ಬರ್ದಿಲ್ಲ ಅಂತಲ ಆತಂತಂದು ನಾ ಇಲ್ಲೇ ಮನ್ಸಿದ ಮೇಲೆ ಕುತ್ಕೊಂಡಿದ್ದೆ ಸುಮ್ಮನೆ. ತಾನು ಒಳಗೋಗಿ ಬಾಗ್ಲು ಹಾಕ್ಕೊಂಡು ಮಕ್ಕೊಂಡ್ಲು. ನಾನು ಎಷ್ಟು ಬಾಗ್ಲು ಬಿಡಿದ್ರು ತೆಗಿಲಿಲ್ಲ. ಮತ್ತೆ ಇನ್ನೇನು ಮಾಡೋದು, ನಾನು ಇಲ್ಲೇ ಮಕ್ಕೊಂಡೆ. ಯಾ ನನ್ನ ಕರ್ಮದ ಹಾದಿ, ಇದು ಒಳ್ಳೆ ಬಂದು ಜೋಡಾತ್ ಬಿಡ್ಲ ನಮಗೆ. ಕಾರ್ಯ ಆಗ್ಲಿ ಅಂತ ನಾವಂದ್ರೆ ನಾವು ಚಂದಕ್ಕೆ ನೋಡಿ ಮೋರ್ತಾ ಇಟ್ಟಿರ್ತೀವನಲ್ಲ, ಇದು ಯಾವ್ದಿದು? ಆತಪ್ಪ. ಅಲ್ಲಲ್ಲ, ಇವತ್ತೊಂದಿನ ಬಿಡ್ಬೇಕಿಲ್ಲಲ್ಲ, ನಾಳೆ ಹೇಳೋಕಿದ್ದಿ. ಏನು ಮಾಡಲಿ, ಮನೆಯಾಗಿದ್ದು ಏನು ಮಾಡಲಿ ಹೇಳು, ಹೊಟ್ಟಿ ತುಂಬಕ್ಕಲ್ಲ. ಅಯ್ಯ, ಮತ್ತು ಮದುವೆ ಆದ ಕೂಡಲೇ ಮತ್ತೆ ಮಾಡಿಸ್ಕೊಡ್ತೀನಿ ಕೆಲಸನ ಹಂಗಿಂಗಂದ್ಲು. ಮತ್ತು ದುಡಿತಾಳ, ಕೊಳ್ಳಾರ್ದ ಏನು ಮಾಡ್ತಾಳೆ ತಡಿ. ನೀ ಯಾಕಷ್ಟು ಬಡ್ಕೊಂಡು ಕೆಲ್ಸಕ್ಕೆ ಹೋಗಿ ಮುಂಜಾನೆ ಎದ್ದು ಈಗಿನ ಏಟಾಗೈತೆ, ಐದಾಗೈತನ? ಯವ್ವ, ನಮ್ಮ ಕೆಲಸ ನಾವು ಮಾಡ್ತೀವಿ. ತಂಬ ಹಾಲಿನ ಕ್ಯಾನೋ ಅವನು ತುಂಬ ಬಡ. ತಡಿಯಪ್ಪ, ಸಿರಿ ಕರಿತೀನಿ. ಸಿರಿದೇವಿ, ಅದು ಮಾಬ್ಬು ಹಾಲಿನ ಕ್ಯಾನ್ ತೊಗೊಂಬಾರವ, ನಿಮ್ಮ ಅಣ್ಣ ಹೊಂಟ. ತಡಿಲ ಯಪ್ಪ, ಚಾ ಕಿಡ್ತೀನಿ. ಅದ ಒಂದಿಟ್ಟು ಕರೆ ಚಾ ಕುಡ್ದು ಹೋಗಂತೆ ಅಂತ. ಬೇಡವಯ್ಯವ, ಇದು ಉರಿತೈತೆ. ಹಾಲಿಲ್ದ ಚಾ ಕುಡಿದ್ರೆ ಒಲ್ಲೆನ ಮತ್ತು ಪೂರಾ ದಿನನೂ ಅದ ಒಂಥರ ಹುಳಿ ತೆಗ್ ಬಂದಂಗೆ ಬರ್ತದೆ, ಆಗೋದಿಲ್ಲ. ಎಣ್ಣ ತಗೋಯಪ್ಪ, ತೊಳೆದಿ ನೋಡು. ತೊಳೆದಿ ಅಯ್ಯವ್ವ. ಅಂದಂಗ ಬೆಣ್ಣಿನ ಕಟ್ಟದಿಡವ. ಯಾ ಬೆಣ್ಣಿಲ್ಲ, ಮನ್ಯಾಗ ಮದುವೆ ಐತಂತಂದು ಎಲ್ಲ ಬೆಣ್ಣಿನ ತುಪ್ಪ ಕಾಯಿಸಿಟ್ಟಿನಿ. ಅದ್ರಾಗ ಸೊಸಿ ಬರ್ತಾಳ, ಪ್ಯಾಟೆ ಹಾಕಿ ತುಪ್ಪ ಬೇಕು, ಹಾಲು ಬೇಕಂತಂದು, ಮೊಸರು ಬೇಕಂತಂದು ಹೆಪ್ಪಾಕಿ ತೆಗೆದಿಟ್ಟಿನಿ. ಯಾವುದು ಬೆಣ್ಣೆ ಏನು ಇಲ್ಲಪ್ಪ. ಯಾರನ್ನೂ ಕೇಳಿದ್ರಂದ್ರೆ ಆಯ್ತು ಅನ್ನಕ್ಕೆ ಹೋಗ್ಬೇಡ, ಇನ್ನೂ ಒಂದು 2 ವಾರ ಬೆಣ್ಣೆ ಆಗುದಿಲ್ಲ. ಏನು ಯವ್ವ, ನಾವ ಕುತ್ಕೊಂಡು ಮನೆಯನ್ನಾರ ಎಲ್ಲಾನು ತಿಂದ್ರ ಮತ್ತೆ ದುಡ್ಕೊಂಡು ತಿನ್ನೋದು ಹೆಂಗ? ಸಿರ್ರೇವನ್ ಮದುವೆ ಇನ್ನು ಎಷ್ಟು ದಿನ ಐತಿ? ಬಡ ಸಿರ್ರೇವನ್ ಮದುವೆ ಮಾಡೋನು. ನನಗ ನಿನ್ನೆ ಬಂದಿರೋ ಸುದ್ದಿ ಪ್ರಕಾರ ಆಕಿ ಕವಿತಿದು ಐತಂತ, ಈ ತಿಂಗಳ ಮದುವೆ. ಆಕೆನ ಕವಿತೆಯರ್ ಕೊಟ್ಟಾರಲ್ಲ, ಆಕಿ ಅವ್ರ ಅತ್ತಿ ಬಿದ್ದು ಕೈ ಮುರ್ಕೊಂಡಾಳಂತ. ಓಹೋ, ಸಾಹೇಬ್ರಿಗೆ ಇದಕ್ಕ ನಿನ್ನೆ ಒಳಗೆ ಬರ್ಬೇಕಂತ ಅನಿಸ್ಲಿಲ್ಲೇನೋ ಅಲ್ಲ? ಪಾಪ ಬಹಳ ಹಳೆ ಪ್ರೇಯಸಿ ಮದುವೆ ಆಗುತ್ತಂತ ಕೇಳಿ ಮಾನಸಿಕ ಆಗಿ ಹತ್ಕೋತ ಕೂತ್ಬಿಟ್ಟಿದ್ರೇನ, ಯಾವುದೋ ಒಂದು ರೇಡಿಯೋದಾಗ ಹಳೆ ಸಾಂಗ್ ಕೇಳಿಕೆ ಅಂತ. ಹೌದಿಲ್ಲ? ಏನು ಮಾತಾಡ್ತೀಯ ನೀನು? ಮುಂಜಾನೆದ್ದು ಇನ್ನ ಬಂದು 2 ದಿನ ಆಗಿಲ್ಲ. ಏನು ನಿಂದು ಮಾತ ಭಾಳ ಚೂಪದ ಬಿಡು, ಚಾಕುಕ್ಕಿಂತ. ಅತ್ತಿ ಅಲ್ಲ, ಆರತಿ ಮಾಡಿ ನೀವು ಬಿಟ್ಟು ಹೋದ್ರಿಲ್ಲ, ಏಟತ್ತಿ ಒಳಗೆ ಬಂದು ನಾನು ಕೇಳು. ನೀ ಬಾಗ್ಲಕೊಂಡು ಮಕ್ಕೊಂಡ್ರೆ ಹೆಂಗೆ ಒಳಗೆ ಬರ್ತಾನತ್ತ? ನಾನು ಒಮ್ಮಕ್ಳು ಬಾಗ್ಲು ಹಾಕಿಲ್ಲ, ಎಷ್ಟೊತ್ತು ಕರೆದೆ ಶ್ರೀಕಾಂತ ಅಂತಂದು ಒಳಗೂ ಬರಲಿಲ್ಲ, ಮಕ್ಕಳಕ್ಕೂ ಬರಲಿಲ್ಲ. ಮತ್ತು ನಾನೇನು ಮಾಡಲಿ, ಕುತ್ಕೊಂಡು ಹೋಗ್ಬೇಕೆ? ನನಗೂ ರಗಡಾಗಿತ್ತು, ನಾನು ಹೋಗ್ಬೇಕಿಲ್ಲ. ನಂದು ಆಫೀಸ್ ಐತೆ. ಮತ್ತೆ ಇನ್ನು ನಮ್ಮ ಆಫೀಸ್ನಾರು ಸುಮ್ಮನೆ ಮನೆಯಾಗಿದ್ದು ರೊಕ್ಕ ಕೊಡೋದಿಲ್ಲ. ಅದ್ರಾಗ ಇಲ್ಲಿಂದ ನಮ್ಮೂರಿಗೆ ಹೋಗೋದಂದ್ರೆ ಏನು ಸುಮ್ಮನೆ 2 ತಾಸಿನ ದಾರಿ ನೋಡಬಾರದ. ಸುಮ್ಮನೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರಬೇಡ. ನಿನಗೇನು ಬೇಕು ಅದ್ದಾರ ಹೇಳು. ನೋಡತ್ತಿ, ನಿನ್ನ ಮಗ ಚಂದಾಗ ನನ್ನ ಜೊತೆ ಮಾತಾಡವಲ್ಲ, ಮಕ್ಕ ಕೊಟ್ಟು ನನ್ನ ಜೊತೆ ಮಾತಾಡವಲ್ಲ. ಅವ ಮಾತಾಡಿದ್ರೆ ನಾ ಮಾತಾಡ್ತೀನಿ, ಅವನ ಮಾತಾಡವಲ್ಲ. ಅವಂಗ ಇಲ್ಲ ಏಟು ಲೋಯಪ್ಪ. ಅದೇನು ನೋಡಿ ನಿಮ್ಮಿಬ್ಬರದ ಜಗಳ ಇವತ್ತು ಬಗೆಹರಿಸ್ರಿ. ಕಾದ್ಮನಿ ಕಾಲು ಹೊಡಿತಂತ ದಿನ ಒಂದಕ್ಕೂ ಆದ್ರೆ ನಡೆಯೋದಿಲ್ಲ. ನೋಡವ ರಾಧಾ, ನಿನ್ನ ಗಂಡಂದ ನೀನು ಕಾಳಜಿ ಮಾಡ್ಬೇಕು. ನೀ ಮುಂಜಾನೆ ಎದ್ದು ಚಾ ಮಾಡ್ಕೊಡೋದು ಅದೇನೈತೆ ನೋಡಿ, ನೀನು ಕೆಲಸ ಮಾಡು. ನಮಗೆ ಮಾಡೋದು ಆಗೋದಿಲ್ಲವ, ನಾ ವಯಸ್ಸಾದಕಿ. ಇನ್ನು ನಮ್ಮ ಶ್ರೀದೇವಿ ಹೆಸ್ರಾಕಿ ಏನೋ ಹೇಳಕತ್ತಿದ್ದವ, ಆಕಿದೈತ್ ಮದುವೆ, ಇನ್ನು ನಮ್ಮ ಸಿರೆ ಒಂದು ಮಾಡಿ ಮುಗಿಸುನು. ಈಗ ಮತ್ತೆ ಆತಲ್ಲ, ನಾನು ಮದುವೆ ಅಂತ ಹಠ ಮಾಡಿದ್ಲಿಕ್ಕಿ ಮತ್ತೆ ಆತ ಈಗ ಸಿರೆ ಒಂದು ಮದುವೆ ಮಾಡೋನು ಅಂತ ಅನ್ನಕತ್ತಾನ. ಅವ ಏನು ಆಕಿದ ಮದುವೆ ನಿಶ್ಚಯ ಆಗೈತಂತಂದು ಮಾನಸಿಕನಾಗಿಲ್ಲ, ಆ ಬೇಸರನು ಮಾಡ್ಕೊಂಡಿಲ್ಲ. ಹಂಗಾಗಿದ್ರ ಎದ್ದು ಕೆಲ್ಸಕ್ಕೆ ಹೋಗಿದ್ದಿಲ್ಲ ಅವ ಮುಂಜಾನೆ ಎದ್ದು. ತನಗೂ ಸುಸ್ತಾಗೈತಿ, ಕೂತಾನ. ಅಷ್ಟಕ್ಕೆ ನೀನು ಬಾಗ್ಲಕೊಂಡು ಒಳ ಮಕ್ಕೊಂಡ್ರ ಅದೇನು ಹೌದಂತಾರನ? ನೋಡತ್ತಿ, ಎಲ್ಲದಕ್ಕೂ ನೀನು ನಿನ್ನ ಮಗನ್ನ ವಹಿಸ್ಕೊಂಬರ್ಬೇಡ. ನೀವು 3 ಮಂದಿ ಸೇರಿ ನನ್ನ ಮುಂದೆ ನಿಂತು ಮಾತಾಡಕಂಕ್ರು ಆಗೋದಿಲ್ಲ. ನಂದ ನಡಿಬೇಕಿ ಮನ್ಯಾಗ, ನಾನು ದುಡ್ದು ಹಾಕಿ ಮನ್ಯಾಗ ಕುತ್ಕೊಂಡು ಮುಸ್ರಿ ತಿಕ್ಕು ಕಸ ಅನ್ನೋ ಇವೆಲ್ಲ ಆಗೋದಲ್ಲ. ನಾ ಮುಂಜಾನೆ ಲಘು ಬಿಡ್ಬೇಕು. ನಾನಿಲ್ಲಿ 6ಕ್ಕೆ ಬಿಟ್ರೆ ನಾನು ಅಂದ್ರೆ 10ಕ್ಕೆ ನಾ ಮುಟ್ತೀನಿ ಅಲ್ಲಿ. ಆತು ಬಿಡವ, ಆತು. ದಯವಿಟ್ಟು ಇಬ್ರು ಕುತ್ಕೊಂಡು ಮಾತಾಡಿ ಬಗೆಹರಿಸ್ಕೊರಿ. ಹಿಂಗೆ ಜಗಳ ಮಾಡ್ಕೊಂಡು ಹಿಂಗೆ ಬಳಸ್ಕೊಂತ ಹೋದ್ರೆ ಅಂದ್ರೆ ಆಗೋದಿಲ್ಲ. ಏನು ನೀವು ಮೊದ್ಲು ಹೆಂಗೆ ಮಾತಾಡ್ತಿದ್ರಲ್ಲ, ಹಂಗೆ ನೀವು ಮಾತಾಡಿದ್ರೆ ನಾವು ಹಂಗೆ ಮಾತಾಡ್ತೀವಿ ಮೆತ್ತಗ.
ನೋಡು ಸುಮ್ಮನೆ ಹೇಳಕತ್ತೀನಿ ಮುಂಜಾನೆದ್ದು ಹೊರಗೆ ಹೋಗ್ಬೇಕು ನಾನು ನನ್ನ 108 ಇರ್ತಾವ ಹೊರಗನ ಅದ್ರಾಗ ನೀನು ಹಿಂಗತ ನಂಗೆ ಕಿಟಿ ವಟ ಹಚ್ಬೇಡ ಹೇಳಿನಿ. ಅಯ್ಯೋ ಗಂಡ್ಸ, ನಾ ಹೊರಗೆ ಹೋಗೋದಿಲ್ಲ, ನಾ ಹೊರಗೆ ದುಡಿಯೋದಿಲ್ಲ. ಹೊರಗೆ ನಾನು ದುಡಿತೀನಿ, ನಿನ್ಕಿಂತ ಜಾಸ್ತಿ ದುಡಿತೀನಿ ನಾನು. ನೀ ಏಟ್ ದುಡಿತಿದ್ದಿ ಗಣಗಣ ಅಡ್ಡಾಡಿ, ನಾ ಕುತ್ಕೊಂಡು ದುಡಿತೀನಿ ಅದಕ್ಕಿಂತ 10ರಷ್ಟು ರೊಕ್ಕನ. ಯವ್ವಾ ಮುಗಿಲಾರ್ದಿದ್ದು ಒಳಗೆ ಎಲ್ಲರೂ ಕೇಳಕತ್ತಾರ, ಮುಂಜಾನೆದ್ದು ಮಕ್ಕೊಂಡಿರ್ತಾರ, ಎದ್ದು ಬಿಡ್ತಾರ ನೋಡಿ ಎಲ್ಲಾರು. ನಮ್ಮೂರಾಗ ಎಲ್ಲಾರು ಎದ್ದೆದ್ದು ಬಾಳೆ ಮಾಡಕ್ ಹೋಗ್ತಾರ, ಯಾರು ಜಗಳ ಮಾಡಂಗಿಲ್ಲ. ಏನ ತಗೋ ನಿನ್ ಕ್ಯಾನ ನಡಿ. ಯವ್ವ ನಾವು ಬರ್ತೀನಿ ನೋಡು. ಆಕಿಗಂಕರು ಬುದ್ಧಿ ಬರೋದಿಲ್ಲ. ಆಕಿಗೆ ಯಾವಾಗ ಗಂಡ ಬೇಕನ್ಸುತ್ತೆ ನೋಡು, ಅವ ಚಂದಾಗ ಆಕೆ ಮಾತಾಡ್ಲಿ, ನಾನೇನು ಮಾತಾಡ್ದಲ್ಲ ಅಲ್ಲಿವರೆಗೂ. ಅಲ್ಲಲ್ಲ ಹಿಂಗಾದ್ರಿ ಹೆಂಗ್ಲಲ್ಲ ಜೀವನ ನಿಮ್ದು. ಹೆಂಗಾರ ಯಾಕಾಗೋದ್ಲಕ್ಕ ಹೋಗು. ಏನ ಅಂತಾರಲ್ಲ, ಬೈಸಿ ಕಟ್ಕೊಂಡಿನ ಮತ್ತೆ ಅನುಭವಿಸ್ಬೇಕಲ್ಲಿ ಎಲ್ಲಾನ. ನೀನಲ್ಲಪ್ಪ ಗಂಡ್ಸ, ನೀನಲ್ಲ ಬೈಸಿ ಮದುವೆ ಆಗಿದ್ದು ನಾನು. ನೀನ ಬೇಕಂತ ಊರಾಗಿರ ಎಲ್ಲ ಗಂಡಸನ್ನ ಬಿಟ್ಟು ಕಟ್ಕೊಂಡಿದ್ ನಾನು, ಅನುಭವಿಸೋದ್ ನಾನು. ಯವ್ವ ನಿನ್ನ ಕೈ ಮುಗಿತೀನ ರಾಧ, ದಯಮಾಡಿ ಒಂದಿಟ್ಟು ಬಾಯ್ ಮುಚ್ತೇನ. ಈಗೇನು ನೀನು ಹೋಗ್ಬೇಕ ನೀವತ್ತು ಕೆಲ್ಸಕ್ಕ? ನಾ ಇನ್ನ 3 ದಿನ ರಜಾ ಹಾಕಿನಿ, ಮನ್ಯಾಗ ಇರ್ತೀನಿ. ನಾನು ಇದಕ್ಕೆ ಹೋಗ್ಬೇಕು, ಚರ್ಗಿ ತಗೊಂಡು. ಎಲ್ಲೈತಿ ಪೈಕೇನಿ? ಕಟ್ಟಿಸ್ಕೊಡವ ಆಕಿ ಪೈಕೇನಿ. ಎಲ್ಲೈತಿ ಶ್ರೀದೇವಿ? ಪೈಕೇನ್ ಎಲ್ಲೈತಿ? ಪೈಕೇನಿಲ್ಲ. ನಿನ್ನೆ ಹೇಳಿಲ್ಲ ಪೈಕೇನಿಲ್ಲ ಮನ್ಯಾಗ ಅಂತಂದು ಹೋಗ್ಬೇಕು ಊರೂರಾಗ ಚರ್ಗಿ ತಗೊಂಡು. ಎಲ್ಲಿಗೆ ಹೊಂಟಿ? ನಾನು ನೋಡಿ ನಾನು ಊರೂರಾಗ. ಬಾ ಹೋಗಣ. ಏನು ಇಷ್ಟು ಬೆಳಕಾದ್ಮ್ಯಾಗ ಚರ್ಗಿ ತಗೊಂಡು ಊರಾಗ ಹೋಗಕ್ಕಾಗತ್ತ? ನಾನು ಬರಲ್ಲವ, ನಂಗೆ ನಾಚ್ಕಾತತಿ. ನೀನ ಹೋಗು ಶ್ರೀದೇವಿ, ಕರ್ಕೊಂಡು ಹೋಗು. ಏನದ ನೀನು ಮಾತ? ನೋಡತ್ತಿ ಏನ್ ಕಲ್ಸಿ ನೋಡು, ನಾಚಿಕೆ ಆಗತ್ತಂತ. ಹೌದವ ಮತ್ತೆ, ಹೌದು ನಾಚಿಕೆ ಆಗತ್ ಮತ್ತೆ. ಏಟೊತ್ತಿಗೆ ಹೋಗುದು? ಹೆಣ್ಮಕ್ಳೆಲ್ಲಾರು ಹೊತ್ತುಟ್ಟಕ್ಕಿಂತ ಮುಂಚೆಕ ಹೋಗಿ ಬರ್ತಾರ ಆತ ಕಡೆಗೆ ಊರ್ ಹೊರಗ. ನೀ ಈಗ ಹೋದ್ರ ಏನಂದಾರ? ಚರ್ಗಿ ತಗೊಂಡು ಹಿಡ್ಕೊಂಡು ಅಸಹ್ಯ. ನೋಡತ್ತಿ, ನಾನು ನಿನಗೆ ಅದಕ್ಕೆ ಹೇಳಿದ್ದು, ಮನ್ಯಾಗ ಮೊದ್ಲು ಪೈಕೇನ್ ಕಟ್ಸು, ಆಮೇಲೆ ಬಚ್ಚಲನ ಒಳಗೆ ಮಾಡಿಸು. ಈಗಂಕ್ರ ಬಚ್ಚಲ ಒಳಗೆ ಮಾಡ್ಸಕ್ ಆಗಿಲ್ಲಲ್ಲ, ಅದು ಗಾಡಿ ಹಚ್ಚಾರ ಮಾಡಿಸಿ ಅದಕ್ಕೊಂದು ತಗಡ್ರ ಬಡಿಸು, ಆಮೇಲೆ ಪೈಕೇನ್ ನಿನ್ನ ಹಿತ್ತಲ್ದ ಕಟ್ಟಸು. ಅಂದ್ರ ನಾ ಇರ್ತೀನಿ ಇಲ್ಲಿ, ಇಲ್ಲಾಂದ್ರೆ ಇವತ್ತ ಹೋಗ್ತೀನೋ ನಾನು, ವಾಪಸ್ ಬರದೇ ಇಲ್ಲ ನಾನು. ನೋಡ್ರದ, ನಿಂಗೆ ಬೇಕಂದ್ರೆ ಬಾ, ಬ್ಯಾಡ ಅಂದ್ರೆ ಹೋಯ್ಬಿಡು ನೀನು. ನಾನು ನೋಡಕತ್ತೀನಿ, ಬರೀ ಒಕ್ಕಿ ನೋಡು ಅಂತೀನಿ, ಹೆದರ್ಸದ ಆತಲ್ಲ. ನಾ ಹೋದ್ರು ಸುಮ್ಮನೆ ಹೋಗಲ್ಲವಾ, ಕೊಟ್ಟಿನಲ್ಲ ಗರಿ ನೋಟ್ ಎನ್ಸಿಲ್ಲ ನಿಮಗ, ಅದು ಒಟ್ಟು ಕೊಡ್ರಿ ಅಂದ ಮರಿ ಬಿಟ್ಟು ಹೋಗೋದು. ಇಲ್ಲ ಅಂದ್ರೆ ಮತ್ತೆ ಗೊತ್ತಲ್ಲ. ಯವ್ವಾ ಹಡ್ದವಾ, ಈಗೇನು ನನ್ನ ಹತ್ರ ರೊಕ್ಕಿಲ್ಲ, ಇದ್ರ ಕೊಡು ಕಟ್ಟಿಸ್ಕೊಡ್ತೀನಿ. ನನಗೇನು ಹರ್ಕತ್ತಿಲ್ಲ. ಹೋಲೆ ಯವ್ವ ಶ್ರೀದೇವಿ, ಕರ್ಕೊಂಡು ಹೋಗಕಿನ ಚರ್ಗಿ ತಗೊಂಡಂತ. ಅಸಹ್ಯ. ಲಘು ಬಾ, ತಗೋ ಚರ್ಗಿ ಬಾ. ಹೊರಗೆ ಹೌಸ್ನ್ಯಾಗ ತುಂಬ್ಕೊ ನೀರು, ಚಂದಾಗ ಅತ್ತಿಗೆಮ್ಮ ಅಂತ ಕರಿ. ಏನದು ತಗೋ ನೀರು ಹೋಗು ಬಾ ಅನ್ನೋದು? ಅದು ಬ್ಯಾರೆದಾರು ಹೇಳಿ ಗೌರವ ಪಡ್ಕೊಳ್ಳೋದಲ್ಲ, ನಮ್ಗ ಬರ್ಬೇಕು, ಒಬ್ರಿಗೆ ಗೌರವ ಕೊಡ್ಬೇಕು ಅನ್ನೋದು. ನಿನ್ನ ಮಕ ನೋಡಿದ್ರೆ ನಂಗೆ ಗೌರವ ಕೊಡ್ಬೇಕು ಅನ್ಸಲ್ಲ, ಮಕ್ಕ ಕೊಟ್ಟು ಮಾತಾಡ್ಬೇಕು ಅನ್ಸಲ್ಲ. ಏನಿಲ್ಲ, ತಗೋ ಚರ್ಗಿನ ಅಲ್ಲಿ ಹೊರಗೆ ಹೌಜಿನಾಗ ನೀರು ತುಂಬ್ಕೊಂಡು ಹೋಗು ನಡಿ ಎಂದೆ. ತಗೋ, ನಾ ಹಿಡ್ಕೊಳೋದಿಲ್ಲ, ನನಗೆ ಇವೆಲ್ಲ ರೂಢಿ ಇಲ್ಲ. ನೀ ಹಿಡ್ಕೋ, ನೀರು ತುಂಬ್ಕೊಂಡು ನಡಿ, ಹಿಂದಿಂದ ಬರ್ತೀನಿ ನಾನು. ಯವ್ವ ಏನ್ ಇದು? ಯವ್ವ ನನ್ನ ಹಡ್ದವ, ನಿನ್ನ ಕೈ ಮುಗಿಲ ನಡಿ, ತುಂಬ್ಕೊಂಡು ನಡಿ. ನೀನ ಒಬ್ಬ, ನಾನ್ ರೋಗಲ್ಲ ನೋಡು. ತಗೋ ಚರ್ಗಿ ತಗೋ, ನಾನ್ ರೋಗಲ್ಲ, ನನಗೇನೈತೆ ಅರ್ಗತ್ತೆ. ಸಿರ್ತೇವಿ ಯವ್ವ ನಡಿ, ನಾನ ನಿನ್ ಹಿಂದ ಬರ್ತೀನಿ ನಡಿ. ಕರ್ಮ ದೊಡ್ಡದತ್ ನಂದು, ನಡಿ. ಬೆಳಗಾಗಿ ನಾನೆದ್ದು ಯಾರ ನೆನೆಯಲಿ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ. ಯಾರನ್ನ ನೆನಿತೀವ? ಅಯ್ಯ ಬಾರ ಲಕ್ಷ್ಮಕ್ಕ. ಏನಯ್ಯವ ಮುಂಜಾನತ್ಲಿ ನಮ್ಮನೆ ಕಡೆ ಬಂದಿ, ಏನ್ ವಿಶೇಷ? ಐತಿ ಜರೂರಿ ಕೆಲಸ, ಅದಕ್ಕ ಬಂದು ಹೇಳತ್ಲಿಗ ನಿಮ್ಮ ಮನೆ ಹತ್ರ. ಒಂದು 2 ಕ್ವಿಂಟಲ್ ಜ್ವಾಳ ಅದಾವನ? ಜ್ವಾಳ ಏನನವ ನಮ್ಮ ಅತ್ತಿ ಕೇಳ್ತೀನಿ, ಬಿತ್ತಕ ಇಟ್ಟಾರ ಒಂದಿವ್ಸ ಜ್ವಾಳನ, ನೋಡ್ತೀನಿ ಮತ್ತೆ ಅದವನ್ನ ಕೇಳಿ ಹೇಳ್ತೀನಿ. ಯಾಕ ಏನಾತ? ನಿನ್ನೆ ನಮ್ಮ ಕವಿತೆಯರ ಅತ್ತಿ ಮಾತಾಡ್ಸಕ್ ಹೋಗಿದ್ವಾ, ಕೈ ಮುರ್ಕೊಂಡ ಅಂತ ಅಂದಲ್ಲ. ಮತ್ ಮದ್ವಿನ 5 ತಿಂಗಳದಾಗ ಮಾಡ್ರಿ ಅಂದ್ರ ಮತ್ತೆ ಎಲ್ಲಾನು ಮತ್ತೆ ಶುರು ಮಾಡ್ಬೇಕಲ್ಲ ಸೌರ್ಷಣಕ್ಕ. ಅವ್ರ ಕಡೆದಕ್ಕೂ ನಾವು ರೊಟ್ಟಿ ಪಟ್ಟಿ ಮಾಡಿ ಕೊಡ್ಬೇಕಂತ, ನಮಗೊಂದು ಕ್ವಿಂಟಲ್ ಅವ್ರಿಗೊಂದು ಕ್ವಿಂಟಲ್ ಲೆಕ್ಕದಾಗ ಕೇಳ್ಯಾವ. ಇದ್ರ 2 ಕ್ವಿಂಟಲ್ ಕೊಡ್ರಿ. ಬರ್ಲವ ನಮ್ಮ ಮನೆ ಹತ್ತು ಬರ್ಲಿ. ನಮ್ಮ ಅತ್ತಿ ಒಳಗೆ ಇನ್ನು ಮಕ್ಕಂಡಾಳ, ಅಷ್ಟ್ಲಗು ಹಿಡ್ದಲ್ಲ. ಆಕಿ ಎದಳಿ ಕೇಳಿ ಹೇಳ್ತೀನಿ ನೋಡ ಯಕ್ಕ. ಹೌದಾ? ಆತಾಳ ಬಾರ ಯಕ್ಕ ಒಳಗ. ಚಾ ಕೆಡ್ತೀನಿ, ನಾನೇನು ಚಾ ಕುಡ್ದಿಲ್ಲ. ಚಾ ಕೆಡ್ತೀನಿ, ಒಂದಿಟ್ಟು ಗುಟ್ಟು ಚಾ ಕುಡ್ದು ಹೋಗಕ್ಕಂತ. ಇವ ಬೇಡವ, ಇನ್ನು ಎಲ್ಲ ಕೆಲಸ ಅಲ್ಲೆಲ್ಲೇ ಅದಾವು. ಹಂಗೆ ಹೇಳತ್ತಿಗೆ ಇಲ್ಲಿಗೆ ಬಂದೀನಿ. ಮತ್ತೆ ಸೌರ್ಸಕ್ಕೆ ಶುರು ಮಾಡಿದ್ರೆ ಆಗತ್ತಾ? ಮತ್ತೆ ತಿಂಗಳ ಮತ್ತೆ ಯಾವಾಗ ಇನ್ನ ಇವರು ನಿಶ್ಚಯ ಮಾಡ್ಕೊಂಡ್ ಬರ್ತಾರನ ತಾರೀಖು, ಅದು ಒಂದು ಗೊತ್ತಿಲ್ಲ. ಗೊತ್ತಾತಂದ್ರೆ ಎಲ್ಲ ಮೈಮಾಗಕ್ಕ ಅವನಕ್ಕ ಹೆದ್ರಿ ಕೂಡ. ಯವ್ವ ತಾಯಿ ಹಡ್ದವ, ಸರ ಹೆಜ್ಜೆ ಹಾಕ. ನಮ್ಮವ್ವ ಮನೆಯಾಗ ಇನ್ನು ಕೆಲಸ ತುಂಬಿ ತುಳುಕ್ತಾವು, ನಿನ್ನಂಗ ಆರಾಮಿಲ್ಲ ಅವು. ಇಷ್ಟು ರೀತಿ ಯಾರ ಏನೋ ಮಾತಾಡ್ತಾರ ನೋಡು. ಏ ಲಕ್ಷ್ಮಕ್ಕ,
ನೋಡು ಬಾ ಇಲ್ಲಿ ನಮ್ಮ ಮಲ್ಲವಕ್ಕ ಸೊಸೆನ ಹೊರಗೆ ಹೊರಗೆ ಕರ್ಕೊಂಡು ಹೊಂಟಾಳೆ. ನಿನ್ನಂಗೆ ತೆಳಗಿಲ್ಲ ನಾನು, ದಪ್ಪ ಅದೀನಿ. ಇಷ್ಟು ದೂರ ಐತಂದು ಗೊತ್ತಾಗಿದ್ರೆ ಬರ್ತಿದ್ದೆ ಇಲ್ಲ. ನಡಿಯೋನವನು. ಓಹೋ, ಅತ್ತಿ ಸೊಸಿ ಚರ್ತಂಡು ಹೋಗೋದ ಜೋರ ಐತೆ ಬಿಡು. ಮುಂಜಾನೆ ಎದ್ದು ಮೆರವಣಿಗೆ ಅಂಟ್ರ ನೋಡವ, ನೋಡ್ಲಿ ಮುಂಜಾನೆ ಎದ್ದು ಎಲ್ಲಾರು ಅಂತಂದು ಜೋಡಿ ಮ್ಯಾಗ ನೋಡಲ್ಲಿ ಗಿರ್ಜವ. ಹ್ಞೂ ಯಾಕ ಈಕೆ ಬೇಕೀಕಿ ಊರ್ ಬಗ್ಗು ಇಲ್ಲಿ ಬಂದು ನಿಂತಾಳ ಲಕ್ಷ್ಮಿ. ಎತ್ತಿ ಬಡಬಡ ಹೆಜ್ಜೆ ಹಾಕ, ಯಾವಕ್ಕೆ ಹಾಕಾರ ಒಳ್ಳಕ ಬಾರಯ್ಯವ ನೀ ಬಾ. ಮಲವಕ್ಕ ಹೊಸ ಸಸಿ ಯಾವಾಗ ಕರ್ಕೊಂಡ್ ಬಂದಿರಲ್ಲವಾ? ಸುಮ್ನ ಬಿಡ್ಲಿ, ಸುಮ್ನಿರ್ಬೇ ಅಕ್ಕ. ನಿನ್ನೆ ಕರ್ಕೊಂಡ್ ಬಂದೀವಿ. ಏನ ಚರ್ಗಿ ಹಿಡ್ಕೊಂಡು ಊರು ತೋರ್ಸಕತ್ತೀಯೇನ? ಲೇ ನಿನ್ ಡೇಟ್ ಆಯ್ತ ಆಟ ಮಾಡಿ ಹೋಲೆ, ಊರ್ ಹೊರಗೆ ಹೊಂಟೀವಿ ನಾವು. ಅಯ್ಯಯ್ಯ ಯಾಕೆ ಬೇ ಸಿಟ್ಟಿಗೆ ಬರ್ತೀಯಲ್ಲ? ಬಾರದ ಬಡ ಹೋಗುನ, ಬೇಗಂತ ಮಾತಾಡ್ತಾರೆ ಇವ್ರು. ಯಾಕ ಬೇಲಕ್ಷ್ಮಕ್ಕ ನೋಡ ಅಲ್ಲಿ ನಮ್ಮಲ್ಲವಕ್ಕನ ಗ್ರಾಚಾರ ನೋಡ ಹೇಗೈತಿ. ಇಲ್ಲಡ ಇಲ್ಲಿ ಈಕೆ ಹುಡುಗಿ ಹೇಳ ನಮ್ಮಲ್ಲವಕ್ಕ ಅಲ್ಲಡ ಆಕೆ ಆಗೋಕ್ಕಳ ತೆಪ್ಪೆಂಚಿ ಇಟ್ಕೊಂಡು ಹಾಕ್ಬೇಕಿತ್ತವ. ಹೋಲ್ ಬಿಳ್ಳೆ, ಆ ದೇವರು ಮಾಡೋದೆಲ್ಲ ಒಳ್ಳೇದಕ್ಕ ಅಂತನಲ್ಲ, ಅದು ಸತ್ಯ. ಏಕ ಏನಾತ ನಿನ್ನೆ ನಮ್ಮ ಕವಿತೆ ಹರತ್ತಿ ಒಂದು ಮಾತಂದ್ಲ, ನನಗೆ ಲಕ್ಷ್ಯ ಇದ್ದಿದ್ದಿಲ್ಲ. ನಮ್ಮ ಸುಂತವನು ಬಂದಿದ್ಲಲ್ಲ, ಆಕೆ ಅಂದ್ಲ ಪುಣ್ಯಕ್ಕ ನನ್ನ ಮಗನ ಮದುವೆ ನಿಶ್ಚಯ ಆದ್ಮೇಲೆ ನನಗೆ ಹಿಂಗಾಗೈತಿ, ದೇವ್ರ ದೊಡ್ಡವ ಅಂದ್ಲು. ಈಗ ಅದ ನಮ್ಮ ಮಲ್ಲವಕ್ಕಾಗಿದ್ರಿ ಅಂತಿದ್ಲು. ನಾವು ಯಾವಾಗ ನಿಮ್ಮ ಮನೆಗೆ ಕನ್ಯೆ ತೊಗೊಂಡ್ವೇನ ನಿಮ್ಮ ಮಗಳ ಕಾಲುಗಳಿಂದ ನನ್ನ ಕೈ ಮುರಿತು ಅಂತಿದ್ಲು. ಆ ಮಾತು ಅನ್ಲಿಲ್ಲ ಹೆಣ್ಮಗಳು. ಹಾಗಾಗಿ ಆ ಹೆಣ್ಮಗಳ ಮ್ಯಾಗ ನನಗೆ ಭಾಳ ಗೌರವ ಬಂದ್ಬಿಡ್ತವ. ನೀನೇನ ಅನ್ನ ಕರೆನ ನನ್ನ ಗ್ರಹಚಾರಕ್ಕೆ ಮಂದಿ ಮಕ್ಕಳನ್ನ ಹೊಣೆ ಮಾಡಲಿಲ್ಲಲ್ಲ, ನನಗೆ ಅಲ್ಲೇ ಭಾಳ ಇಷ್ಟ ಆಗ್ಬಿಟ್ಲ ಹೆಣ್ಮಗಳು. ಒಂದಿಟ್ಟು ಮಾತು ಹೊರಟು ಅನ್ನೋದು ಬಿಟ್ರೆ, ಈಗ ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತಾರೆ ದೊಡ್ಡರ, ಅದು ನನಗೆ ಗೊತ್ತಾತು. ಅದು ಕರೆ ಅದ ಅನ್ನೋದು ನಿನ್ನೆ ಆ ಮಾತಿನ ಅರ್ಥ ನಿನ್ನೆ ಗೊತ್ತಾತು ನೋಡು. ಒಟ್ಟ ವಿನಯ ಇಲ್ಲ, ಏನಿಲ್ಲ, ಮನಸ್ಸಿನಾಗಿರೋದು ಮಾತು ಹೇಳ್ತಾಳ, ಮಕ್ಕಕ್ಕೆ ಹೇಳ್ತಾಳ. ಆದ್ರೆ ಮನಸ್ಸಿನಾಗ ಎಂಥ ಒಳ್ಳೆ ಭಾವನೆ ಐತವ ನಮ್ಮ ಕವಿತೆ ಬಗ್ಗೆ, ನಮ್ಮ ಬಗ್ಗೆ. ಕರೆನ ಹೌದಾ ಇಕ್ಕ? ನೋಡವ ಬಿಡು, ಪುಣ್ಯ ಮಾಡ್ಯಾಳವ ನಮ್ಮ ಕವಿತಿ. ಅದು ಈಗಿನ ಕಾಲದಾಗ ಹಂಗೆ ಅಂತ ಅತ್ತಿ ಏಯವ್ವ ಪುಣ್ಯ ಮಾಡ್ಯಾಳ. ಆತಾತ ಬಾ, ನಾನು ಇನ್ನೊಂದಿಟ್ಟು ಅಂದು ನೀರು ಹಾಕಿ ರಂಗೋಲಿ ಹಾಕಿ ಬರ್ತೀನಿ. ನಡಿ ಚಾ ಕುಡಿಯೋಣ ಇಬ್ರು. ಬೇಡ ಅಂದ್ರು ಕೇಳುವಲ್ಲಿ. ನಡಿ ಮಾತಾಡ್ಕೊಂಡು ಚಾ ಕುಡಿಯೋಣ. ಹಂಗೆ ನಿಮ್ಮ ಅತ್ತೆ ಅದ್ಲಂದ್ರೆ ಜೋಳದ್ದು ಕೇಳು. ನಡಿ